ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ಊರಿಗೆ ಬಂದಿದ್ದೀನಿ. ಆ್ಯಂಡ್ ಜಸ್ಟ್ ಸಿ ದಿಸ್ ಬ್ಯೂಟಿಫುಲ್ ನೇಚರ್ ಇನ್ ದ ಟೆರೆಸ್. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಈ ಥರ ಇಲ್ಲವೇ ಇಲ್ಲ. ಊರಿಗೆ ಹಬ್ಬಕ್ಕಂತ ಹೋಗಿದ್ವಿ. ಸೊ ಯಸ್, ಆ್ಯಂಡ್ ದೆನ್ ವಿ ವೆಂಟ್ ಫಾರ್ ಟೆಂಪಲ್. ಸೊ ಟೆಂಪಲ್ ಹೋಗಬೇಕು ಅಂತ ಬೇಗ ಹೋಗಿ ರೆಡಿ ಆಗೋಣ ಅಂತ ಹೋದೆ. ಸೊ ಕಮ್ ಲೆಟ್ಸ್ ಗೆಟ್ ರೆಡಿ. ಇವತ್ತು ವ್ಲಾಗೆಲ್ಲ ಮಾಡಲಿಲ್ಲ, ರೆಡಿ ಆಗಿಬಿಟ್ಟು ಹಂಗೆ ಎಲ್ಲ ಕೂತಿದ್ವಿ. ಡ್ಯಾಡಿಗೋಸ್ಕರ ವೆಯ್ಟ್ ಮಾಡಿಕೊಂಡು ದೆನ್ ಶೀಸ್ ಮೈ ಮಾಮ್ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಆ್ಯಂಡ್ ತುಂಬ ಕೋಪದಲ್ಲಿದ್ದರು, ಯಾಕೆ ಅಂತ ಗೊತ್ತಾಗಲಿಲ್ಲ. ಸೊ ವಿ ಆರ್ ಆನ್ ದ ವೇ ಫಾರ್ ದ ಟೆಂಪಲ್. ಜಸ್ಟ್ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದಾಯಿತು. ಇವಾಗ ಈ ದೇವಸ್ಥಾನ ಅಂದರೆ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಟೆಂಪಲ್ ಇನ್ ಕನಕಪುರ. ಕಬ್ಬಾಳಮ್ಮ ದೇವಸ್ಥಾನ ಅಂತ ಹೇಳ್ತಾರೆ. ನೀವು ಏನೇ ಅಂದ್ಕೊಂಡ್ರು ಅಲ್ಲ ನಡೆಯುತ್ತೆ. ಬಟ್ ನೀವು ನಿಮ್ಮ ಪ್ರೇಯರ್ಸ್ನ ಮನಸ್ಸಿಂದನೇ ಏನು ಹೇಳೋದು, ಮನಸ್ಸಿಂದ ಕೇಳ್ಕೊಳ್ಬೇಕು. ಏನೇ ಕೇಳಿದ್ರು, ಆಮೇಲೆ ಏನಾದರೂ ಬೇಡ್ಕೊಂಡಿದ್ರೆ ಅದನ್ನು ನೀವು ಪೂರೈಸಬೇಕು. ಹಂಗಾಗಿ ನೋಡಿ, ಬಟ್ ಇದೆಲ್ಲ ರೆನೋವೇಟ್ ಮಾಡಿ ಆಮೇಲೆ ಆಗಿರೋದು. ಈ ರೆನೋವೇಟ್ ಎಲ್ಲ ಆದಮೇಲೆ ಆ್ಯಕ್ಚುಲಿ ಇದು ಹೊರಗಡೆ ನೋಡಿದ್ರೆ ಅಲ್ಲಿ ಇನ್ನೂ 2 to 3 ಟೆಂಪಲ್ಸ್ ಇದೆ. ಲೈಕ್ ಕಬ್ಬಾಳಮ್ಮ ದೇವಸ್ಥಾನ ಅಂದರೆ ಅದು ದೇವಸ್ಥಾನವೇ ಅಷ್ಟು ದೊಡ್ಡದಾಗಿದೆ. ಬಟ್ ಫ್ರೈಡೇ ಅನ್ನೋದ್ರೆ ಯಾವುದೂ ರಶ್ ಇರಲಿಲ್ಲ. ಯೂಶ್ವಲಿ ಫ್ರೈಡೇಸಲ್ಲಿ ರಶ್ ಇರುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಸೊ ಮಧ್ಯಾಹ್ನ ಲಂಚಿಗಂತ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮತ್ತು ನಾಟಿ ಕೋಳಿ ಸಾರು. ಆ್ಯಂಡ್ ದಿಸ್ ಇಸ್ ಫಾರ್ ಲಂಚಿಗೆ ಏನಪ್ಪ ಅಂದರೆ ಯಾಕೆ ರಿಯಾಕ್ಷನ್ ಅಂತ ಗೊತ್ತಾಗಲಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಎಸ್, ಬಿರಿಯಾನಿ ಪ್ರಿಪ್ರೇಷನ್. ನನ್ನ ತಂಗಿ ಪಾಪ ಅವ್ರಿಗೆ 10th ಬೋರ್ಡ್ ಎಕ್ಸಾಮ್ ಇದೆ. ಇದು ನೋಡಿ ಎಷ್ಟು ಫನ್ ಆಗಿದೆ ಅಂದರೆ, ಬರೀ ಇಂಥದೆಯಾ. ಆ್ಯಂಡ್ ಎಸ್, ಸೊ ಮಮ್ಮಿ ಡ್ಯಾಡಿ ಇಬ್ಬರು ಸೇರ್ಕೊಂಡು ಮಾಡ್ತಿರೋದು. ಅಂದರೆ ಮಮ್ಮಿ ಬಂದು ತರಕಾರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ನೋಡಿ ಕಷ್ಟ ಮಾಡ್ತಾಯಿದ್ರು. ಬಿರಿಯಾನಿ ಮಸಾಲ. ಅಯ್ಯ, ಬಿರಿಯಾನಿ ಮಸಾಲ ಅಂತ ಗೊತ್ತಿಲ್ಲ. ಟೆಲ್ ವಾಟ್ ಇಸ್ ದಟ್? ಇದೇನಿದು? ಅದ ಮರಾಠಿ ಮಕ್ಕಳು, ಅದು ಅನಾನಸ್ ಹೂವ, ಅದು ಸ್ಟಾರ್ ಹೂವ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ. ಏನು ಭಟ್ರೋ ಏನೋ ಒಂದು ಮಸಾಲ ಹೆಸ್ರು ಗೊತ್ತಿಲ್ಲ ಅಂದರೆ ಹೆಂಗೆ? ಲರ್ನ್ ಫ್ರಮ್ ಮೈ ಡ್ಯಾಡ್. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಂತೆ, ವೆಯ್ಟ್ ಮಾಡಿ. ಫಸ್ಟು ಚಕ್ಕೆನಾ? ಹಾಂ, ಆಮೇಲೆ ಜೋರಾಗಿ ಹೇಳು. ಕಸ್ತೂರಿ ಮೇಥಿ, ಲವಂಗ. ಎಷ್ಟು ಕೆ ಜಿಗಿದೆಲ್ಲ? 3 kg. 3 kgಗೆ. ಹೂವನ ಜಸ್ಟ್ ಹೆಲ್ಪಿಂಗ್ ಅಷ್ಟೇ. ಮೈನ್ ಕುಕ್ ಹೇಳಿ ನಮ್ಮ ಡ್ಯಾಡಿ. ಇದು ಮರಾಠಿ ಮಗು. ಏಲಕ್ಕಿ ಫೈನಲಿ. ಬಿಗಿನರಾ? ಇವಾಗ ಕಲ್ತ್ಕೊತಾ ಇದೆಯಾ? ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟು ಮನೇಲಿ ಮಾಡಿರೋ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಗಾಡ್. ಬೆಳ್ಳುಳ್ಳಿ ಕಬಾಬ್ ಮನೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿದ್ದಾರಂತೆ ನೋಡಿ. ಯು ವಾಂಟ್ ಟು ಟೆಲ್ ಎನಿಥಿಂಗ್? ಅವತ್ತು ಇವರು ಭಟ್ರೆ ಆಗಲ್ಲ ಅಂತ ಹೇಳಿದ್ದವರು. ಏನಂದ್ರು ಅವತ್ತು ಇವರು ಭಟ್ರೆ ಆಗೋದಿಲ್ಲ. ಇವರೇ ಹೇಳಿದವರು. ಅಡಿಗೆ ಸೌಟೆ ಮುಟ್ಟಲ್ಲ ಅಂತ ಹೇಳಿದವರು. ಅಡಿಗೆ ಭಟ್ರೆ ಆಗಲ್ಲ, ಇವಾಗೆಲ್ಲ ಮಾಡಬೇಕು.
ಸ್ವಲ್ಪ ಪೇಷನ್ಸ್ ಅನ್ನೋದೇ ಇಲ್ಲಪ್ಪ. ಛೇ, ಕುಡಿಲಿ. ಯಾ ಟರ್ಮರಿಕ್ ಈ ಇದು ಪುದೀನೂ ಐತಲ್ಲ, ಮಿಕ್ಸ್. ಪುದೀನಾ ಸೊಪ್ಪು ಹೇಳಿಲ್ಲ, ಜಸ್ಟ್ ವಾಯ್ಸ್ ಓವರ್ ಅಷ್ಟೇ. ಇಲ್ಲಿ ಮಾಡೋದೆಲ್ಲ ಇಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಪುದೀನಾ ಡನ್. ಪಾಪ ಡಿಫ್ರೆನ್ಸ್. ವಾಟ್ ವಾಸ್ ದ ಡೈಲಾಗ್ ಯು ವರ್ ಟೆಲ್ಲಿಂಗ್? ವಾಟ್ ಅಲ್ ಟೆಲ್ ಒನ್ಸ್ ಅಗೇನ್. ಎಕ್ಸಾಂಪಲ್ ಆಫ್ ಕಷ್ಟಪಡೋರಿಗೆ ಬೆವರು ಬರಲ್ಲ, ಕಷ್ಟಪಡೋರಿಗೆ ಬೆವರು ಬರುತ್ತೆ. ಪಡೋರಿಗೆ ಬೆವರು ಬರಲ್ಲ. ಸೊ ಇವ್ರು ಕುಕಿಂಗ್ ಮಾಡ್ತಾರೆ, ಇವ್ರಿಗೆ ಬೆವರು ಬಂದಿಲ್ಲ. ಕಷ್ಟ ಪಡದೇ ಇರೋರಿಗೆ ಬೆವರು ಬರುತ್ತಂತೆ. ಇಲ್ಲಿ ನೋಡಿ ಎಷ್ಟು ಬೆವರು ಸುರಿತಿದೆ. ಟೊಮೆಟೊ ಅಂತೆ ಇಲ್ಲಿ ಹಾಕೋ. ಎಷ್ಟದು? ಏನದು? ಎಷ್ಟು? 2 ಅಡಿ ಅಲ್ಲ, 2 ಅಡಿ ಸಾಕು. ಅಷ್ಟೇ ಉಪ್ಪು ಹಾಕಿ. ಇದೇನು 2 ಹ್ಯಾಂಡ್ ಸ್ಪೂನಾ? ಓಕೆ, 1.5 ಹ್ಯಾಂಡ್ ಸ್ಪೂನ್ ಸಾಲ್ಟ್. ಎಷ್ಟೊತ್ತು ಬೇಕು ರೆಡಿ ಮಸಾಲ ಇದಾಗಕ್ಕೆ? 10 ನಿಮಿಷನಾ? 10 ಮಿನಿಟ್ಸ್ ಫ್ರೈ ಆಗಬೇಕಂತೆ. ಸೊ ಇಷ್ಟೇ. ಮಟನ್ ಬಿರಿಯಾನಿನಾ ಚಿಕನ್ ಬಿರಿಯಾನಿನಾ? ಹಾಂ, ಓಕೆ, ಮಟನ್ ಬಿರಿಯಾನಿ. ನೋಡಿ, ಈ ಥರ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಮೇಲೆ ಟೊಮೆಟೊ ಬತ್ತಲ್ಲ, ಹಾಂ ಕಲರ್ ಅಂದರೆ ಈ ಟೊಮೆಟೊ ಎಲ್ಲ ಬೆಂದು ಎಣ್ಣೆ ಮೇಲೆ ಬರಬೇಕಲ್ವ ಡಿಡಿ? ಎಣ್ಣೆ ಮೇಲೆ ಬರಬೇಕು. ಎಣ್ಣೆ ಆ ಥರ ಬಿಟ್ಕೊಳ್ಬೇಕು. ಪರವಾಗಿಲ್ಲ, ಮಸಾಲ ಗಮ್ಮಂತಿದೆ. ಏನದು? ಆಲ್ರೆಡಿ ಹಾಕಿರೋದೆ ಅಂತೆ, ಸಾಲ್ಟ್ ಅಂತೆ. ಸಾಲ್ಟ್ ಅಲ್ಲ, ಸಾರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು. ಕಲರ್ಫುಲ್. ಅಮ್ಮ ಇಲ್ಲ, ಖಾಲಿ ಜಾಸ್ತಿ ಬೇಕು. ಇನ್ನೊಂದು ಸರಿ, ಮೊಸರು ಹಾಕು ಬೇಗ. ಮೊಸರಾ? ಗೈಸ್, ಮೊಸರು ಹಾಕೋ. ಎಷ್ಟಾಗ್ತಿ? ಅದ್ರಲ್ಲಿ ಅರ್ಧ ಹಾಕೋ. ಇದಕ್ಕೆ ಹಾಕೋ. ಈ ಕಡೆಯಿಂದ ಹಾಕು. ಕರ್ಡ್. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅಂದರೆ ಆ ಮಸಾಲ ತಕ್ಷಣಷ್ಟು ಅಲ್ವಾ? ಆ್ಯಕ್ಚುಲಿ ನೋಡಿ, ತುಪ್ಪ ಅಂದ್ಬಿಟ್ಟು ಜೇನುತುಪ್ಪ ತಗೊಂಡು ಬಂದಿದ್ದಾರೆ. ಅಲ್ಲ, ತುಪ್ಪ ಅಂದರೆ ಜೇನುತುಪ್ಪ ತಗೊಂಡು ಬಂದಿದ್ಯಾ? ಧನಿಯಾ ಪೌಡರ್ ಅಂತೆ. ಎಷ್ಟು ಧನಿಯಾ? ಒಂದು 50 ಗ್ರಾಮ್ ಧನಿಯಾ ಪುಡಿ. ಓಕೆ, 50 ಗ್ರಾಮ್ ಧನಿಯಾ ಪುಡಿ. ಚಿಕನ್ ಮಸಾಲ ಎಷ್ಟು? 100 ಗ್ರಾಮ್ ಹಾಕು. 100 ಗ್ರಾಮ್ ಚಿಕನ್ ಮಸಾಲ ಗೈಸ್. ಒಂದೇ ತಗೋಕ್ಲಾ? 100 ಗ್ರಾಮ್ ಹಾಕು. ಹಾಕೋ. 100 ಗ್ರಾಮ್ ಅಂದ್ರೆ ಎಷ್ಟು ಬರುತ್ತೆ ಗೊತ್ತಾ? ಹಾಕೋ. ಸಾಕು. ಸ್ವಲ್ಪ ಸಾಕು. ಗರಂ ಮಸಾಲ ಹಾಕಿ ಸ್ವಲ್ಪ. ಗರಂ ಮಸಾಲ. ಧನಿಯಾ ಪೌಡರ್ ಆಯಿತು, ಚಿಕನ್ ಮಸಾಲ ಆಯಿತು. ಗರಂ ಮಸಾಲ ಎಷ್ಟು? ಅದೊಂದು 50 ಗ್ರಾಮ್ ಹಾಕು. ಗರಂ ಮಸಾಲ ಒಂದು 50 ಗ್ರಾಮ್ ಹಾಕೋ. ಗೊತ್ತಾಯಿಲ್ಲ ಇರು.
ಚಪಾತಿ ಗ್ರೇವಿ ಥರ ನೋಡಿ ಎಷ್ಟು ಮಸಾಲ ಹಾಕಿ ಎಷ್ಟು ಕಲರ್ ಬಂದ್ಬಿಟ್ಟಿದೆ ಅಲ್ವಾ. ಸೊಪ್ಪು ತಂದಿದ್ರೆ ಗ್ರೀನ್ ಕಲರ್ ಬಿರಿಯಾನಿ ಬರುತ್ತೆ. ಇದು ಆರೆಂಜಾ? ನಾರ್ಮಲ್ ರೆಡ್ ಓಕೆ, ದಿಸ್ ಇಸ್ ರೆಡ್ ಬಿರಿಯಾನಿ. ನಾರ್ಮಲ್ ಬಿರಿಯಾನಿ. ನಾರ್ಮಲ್ ಬಿರಿಯಾನಿ ಅಂದರೆ ಹೊಟ್ಟೆಗೆ ಹೋಗೋ ಬಿರಿಯಾನಿ. ಓಕೆ, ಹೊಟ್ಟೆಗೆ ಹೋಗೋ ಬಿರಿಯಾನಿ. ಓಕೆ, ಇದಕ್ಕೆ ಎಷ್ಟು ನಿಮಿಷ? ಮಸಾಲೆ ಓಕೆ, ಜಸ್ಟ್ ಒಗ್ಗರಣೆಗೆ 10 ನಿಮಿಷ, ಆಮೇಲೆ ಮಸಾಲ ಎಲ್ಲ ಹಾಕಿದಾದ್ಮೇಲೆ ಅದೊಂದು 10 ನಿಮಿಷ. ಸೊ ಟೋಟಲ್ 20 to 25 ಮಿನಿಟ್ಸ್ ಈ ಥರ ಮಸಾಲಾನ ಬೇಯಿಸ್ಕೊಬೇಕಾ? ನೋಡ್ಕೊಂಡು ಚಿಲ್ಲಿ ಪೌಡರ್ ಹಾಕೋಣ. 15 ಮಿನಿಟ್ಸ್. ಓಕೆ, 15 ಮಿನಿಟ್ಸ್, ಎಕ್ಸಾಕ್ಟ್ 15 ಮಿನಿಟ್ಸ್. ಶೆಫ್ ಯಾ, ಚೆಫ್. ಚೀಸ್ ಕಚ್ಚೋದೆ ಕೆಲಸ ಆಗಿಬಿಟ್ಟಿದೆ. ಐ ಬಂತು ಮೈನ್ ಪಾರ್ಟ್ ಆಫ್ ದ ಬಿರಿಯಾನಿ. ನೀರು ಒಂದಿದ್ರೆ ಸೊ ಮತ್ತೆ ಆಲ್ರೆಡಿ 3 ವಿಸಿಲ್ ಬೇಯಿಸ್ಬಿಟ್ಟಿದ್ರು ಮುಂಚೆನೇ, ಬಿಕಾಸ್ ಲೇಟ್ ಆಗುತ್ತೆ ಅಂತ. ನಾವು ಅದರಲ್ಲಿರೋ ನೀರನ್ನ ಒಂದೇ ಅಲ್ಲಿ ನೋಡಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ನಾವು ಮಟನ್ ಸೊ ಬೇಗ ವೇಟಿಂಗ್. ಆ ಕಡೆಯಿಂದ ಹಾಕು. ಮಟನ್ ಬೇಯಿಸ್ಕೊಂಡಿರೋ ಮಟನ್. ಬೇಯಿಸ್ಕೊಂಡಿರೋ ಮಟನ್. ಓಕೆ, ಫೈನ್. ಇದೆಷ್ಟು 3 kgನಾ? ಓಕೆ, 3 kg ಮಟನ್. ಸ್ವಲ್ಪ ಅಗಲ ಪ್ಲೇಟ್ ಇಲ್ವಾ? ದಮ್ ಕಟ್ಟಕ್ಕೆ ಆಗಲ್ಲ ಇದು. ದಮ್ ಕಟ್ಟಬೇಕಂದ್ರೆ ಎಷ್ಟೊತ್ತಾಗುತ್ತೆ? ಅದಿನ್ನೂ ಇದು ಮಾಡಬೇಕು. ಅಯ್ಯೋ ಅಲ್ಲ, ಇದು ಮುಚ್ಚಿಟ್ಟಿರೋದು. ಚೆಫ್ ಹಾಂ, ಚೆಫ್. ಇದು ಎಂತಕ್ಕೆ ಮುಚ್ಚಿಟ್ಟಿರೋದು ಇವಾಗ ಪ್ಲೇಟ್? ಹೇಳು. ಅದು ಸ್ವಲ್ಪ ಮಟನ್ ಬೇಯಲಿ ಅಂತ. ಉಂಡೆಡಿ ಚೆಫ್. ಹಾಂ, ಹೇಳು. ಅಲ್ಲಿ ಲೆಮನ್ ಬೇರೆ ಸ್ಕ್ವೀಸ್ ಮಾಡಿಟ್ಟಿದ್ದೀರಾ, ಅದು ಏನಕ್ಕೆ? ಅದು ಲೆಮನ್ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನೋಡಿ, ಇಲ್ಲಿಂದ ಆನ್ಸರ್ ಬರುತ್ತೆ, ಇಲ್ಲಿ ಲೇಟು. ಜಸ್ಟ್ ಮೌತ್ ಏನಾದರೂ ಜಾಸ್ತಿ ಆಗಿದ್ರೆ ಅದು ಮೇಂಟೈನ್ ಮಾಡುತ್ತೆ. ಓಕೆ, ಮೇಂಟೈನ್ ಮಾಡುತ್ತೆ ಅಂತೆ. ಏನು ಮೇಂಟೈನ್ ಮಾಡುತ್ತೆ ಅಂತ ಗೊತ್ತು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಟನ್ ಬೇಯಕ್ಕೆ ಅಂದರೆ ದಮ್ ಕಟ್ಟಕ್ಕೆ. ಮಸಾಲೆಯಲ್ಲಿ ಚೆನ್ನಾಗಿ ನವ್ ಯು ಡೋಂಟ್ ಆನ್ಸರ್. ಓಕೆ, ಮೈ ಡ್ಯಾಡ್ ಇಸ್ ಆನ್ಸರಿಂಗ್. ಗೊತ್ತಿಲ್ಲ ನನಗೆ. ಯಾವುದೋ ಒಂದು ತುಪ್ಪ ತಾನೇ. ಎಷ್ಟು ಪ್ಯಾಕೆಟ್ ಇದೆ? 5. ತುಪ್ಪ ಹಾಕ್ಬೇಕಿವಾಗ. ಫೈನಲ್ ಟಚ್ ಟೇಸ್ಟಿಗೋಸ್ಕರ. ಎಷ್ಟು ಗ್ರಾಮ್ ಇದು? ಎಷ್ಟು ಗ್ರಾಮ್ ಇದು? ಖಾರ ಕಡಿಮೆ ಇದೆ ಅಷ್ಟೇ. ಗೈಸ್, ಸೀರಿಯಸ್ಲಿ ಅಸಿಸ್ಟೆಂಟ್ ಬಿಟ್ರೆ ಸರಿ ಇಲ್ಲ. ಒಂದು ಸಾಲ್ಟ್ ಟೇಸ್ಟ್ ನೋಡಿ ಅಂದರೆ ನೋಡ್ತಾ ಇಲ್ಲ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಏನು ಟೇಸ್ಟ್ ನೋಡಿದ್ರಲ್ಲ? ಟೇಸ್ಟ್ ನೋಡಿದ್ರಲ್ಲ. ಮತ್ತೆ ಫೈನಲಿ ರೈಸ್. ನೀರು ಹಾಕ್ತೀಯಾ? ನೀರು ಚೆಲ್ಲು. ನೋಡಿ ಹಿಂಗೆ ಮಾಡೋದು. ಏನು ಬಟ್ರ ಏನೋ. ಶೋ ಇದೆ. ಬಾಯ್ಲ್ ಜಾಸ್ತಿ ಆಗ್ಬಿಟ್ಟಿದೆ. ಬೇಗ ರೈಸು. ಅದ್ಮೇಲೆ ಇಟ್ಕೊಳ್ಳ, ಪರವಾಗಿಲ್ಲ ಪಾತ್ರೆನ. ಇರೋ ಎಷ್ಟು ಕೆ ಜಿ ರೈಸು? 3 kg ಜೀರಾ ರೈಸ್. 3 kg ಜೀರಾ ರೈಸಾ? 3 kg ಮಟನ್ಗೆ. ಓಕೆ, ಎಷ್ಟಾದರೂ ಹಾಕೊಬೋದು. ಹಾಂ, ನಮಗಿಷ್ಟು 3 kg ಸಾಕು. 3 kg ಹಾಕ್ತಾ ಇದ್ದೀವಿ. ಮೆಷರ್ಮೆಂಟ್ ಸ್ವಲ್ಪನೂ ಗೊತ್ತಿಲ್ಲ ಅಲ್ಲ. ನಿಂಗೆ ಅಳತೆ ಹೇಳೋದು ಏನು ಹೇಳ್ತಿದ್ಯಾ?
ಏನು ರೈಸು ಉಂಡಲ್ ನೋಡ್ತಾ ಡಿಸೈನ್ ಡಿಸೈನ್ ಎಷ್ಟರ ಅದೇ ಅಷ್ಟು ಹಿಂಗೆ ಕಲ್ತ್ಕೊಳ್ಬೇಕು. ನಾನು ಅದನ್ನ ಇನ್ನೇನು ಹೇಳಿದ್ದು ಫೈನಲಿ ರೈಸ್ ಎಲ್ಲ ಹಾಕಿದ್ದಾಯಿತು. ಎಷ್ಟು ನಿಮಿಷ ಬೇಯಬೇಕು ಹೇಳಿ? ಎಷ್ಟು ನಿಮಿಷ ಇದು? ನೀರು ಸ್ವಲ್ಪ ಅಕ್ಕಿ ಬೇಕಂತ ಹಾಕ್ಬೇಕು, ಆಮೇಲೆ ದಮ್ ಕಟ್ಟಬೇಕು. ಓಕೆ, ಇದು ಅಕ್ಕಿ ಬೆಂದು ಆಮೇಲೆ ದಮ್ ಕಟ್ಟಬೇಕು. ಅಂದರೆ ಎಷ್ಟೊಂದು ಬೇಯಿಸ್ಬೇಕು? ಇದೈತಾ ರೊಟ್ಟಿ ಹೆಂಚು ಹೆಂಚಿದ್ಯಾ? ರೊಟ್ಟಿ ಅಲ್ಲೇ ಅದಲ್ಲ ಅದಲ್ಲ ಡೆಡಿ ಒಂದು 25 ಮಿನಿಟ್ಸ್ ಸಾಕಾ? ಹೆಂಚಿಲ್ವಾ ನಿಮ್ಮ ಹತ್ರ? ಇಲ್ಲಲ್ಲ ಹಂಗೆ ಅದ ಮೇಲೆ ಮೇಲ್ ಮಾಡ್ಬೇಕಮ್ಮ ಕಬ್ಬಣದ. ಓಕೆ, 20 ಮಿನಿಟ್ಸ್ ಸಾಕಾ ಡೆಡಿ? ಓಕೆ, 3 kg ಅಂದರೆ ನಮಗೆ 20 ಮಿನಿಟ್ಸು ತಾನೇ? ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ನೀವು ಇಟ್ಕೊಳ್ಳಿ. ಓ, ಸೀದಾದ್ರೆ ಗೊತ್ತಿಲ್ವಂತೆ ಬಿಡಿ. ಸೊ ಬಿರಿಯಾನಿ ಆದಮೇಲೆ ಹೇಳಿ ಬೇಗ. ಬಿರಿಯಾನಿ ರೆಡಿ ಆಗಿದೆ. 5 ನಿಮಿಷ ದಮ್ಗ. ದಮ್ ಕಟ್ಬಿಟ್ಟು ಓಕೆ, ಬಿರಿಯಾನಿ ರೆಡಿ. ಡನ್. ರಿವ್ಯೂನಾ ನೋಡಿಸ್ತಾವ ನೀ ಯಾವ ಗಿವಿಂಗ್? ಸೂಪರ್ ಗಮ್ಮಂತಿದೆ. ನಾನೇ ಬಂದಿಲ್ಲ ನನ್ನ ಬ್ಲಾಗಲ್ಲಿ. ಸಿ, ವೆರಿ ಬ್ಯಾಡ್ ಆಫ್ ಮೀ ರಿವ್ಯೂಗೋಸ್ಕರ. ಇವಾಗ ವಿಡಿಯೋ ರಿವ್ಯೂ ಕೊಡ್ತಿದ್ದಾರೆ. ಐ ವಾಂಟ್ ಲ್ಯಾಂಡ್ಸ್ಕೇಪ್. ಹಾಂ ಆಯ್ತು, ಓಕೆ. ಬ್ರೈಟ್ನೆಸ್, ಮುಖ ಬೆಳ್ಳಿಕೆ. ಆ್ಯಕ್ಚುಲಿ ತಿನ್ನೋಕ್ಕಿಂತ ಮುಂಚೆನೇ ಹೇಳ್ತೀನಿ, ಊಟ ಚೆನ್ನಾಗೇ ಇರುತ್ತೆ ಬಿಕಾಸ್ ನಮ್ಮ ಡ್ಯಾಡಿ ಮಾಡಿದ್ದು. ಒಬ್ಬ ಅಬ್ಬಾ ನೋಡ್ರಿ ಫಸ್ಟ್ ಹೆಂಗಿದೆ. ಏನಿಲ್ಲ, ಚೆನ್ನಾಗೇ ಇರುತ್ತೆ. ಚೆನ್ನಾಗಿಲ್ದೇ ಇರೋನು ಚೆನ್ನಾಗಿದೆ ಅನ್ನೋದು. ಇಲ್ಲ, ಚೆನ್ನಾಗೇ ಇರುತ್ತೆ. ಸೀರಿಯಸ್ಲಿ ಅವೆಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಿ. ಹಾಂ, ಆದ್ರೆ ಈ ತರ ಏನು ಗೊತ್ತಿದ್ರೆ ಶೆಫ್ನೆಲ್ಲ ಹಾಕೊಂಡ್ಬಾರ್ದು. ಎಕ್ಸಾಕ್ಟ್ಲಿ ಕರೆಕ್ಟ್ ಹೇಳ್ತಾರೆ. ಓ ಆಯ್ತು ಆಯ್ತು. ಇದು ಆಕ್ಚುಲಿ ಇನ್ನು ಬೆಂದಿಲ್ಲ. ಯಾಕೋ ಜಾಸ್ತಿ ಆಗಿಲ್ವಾ? ಇಲ್ಲಪ್ಪ, ಆಗಿಲ್ಲ. ಅಷ್ಟೇ.